ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಅಣ್ಣನ್ ಬಿಟ್ಟು ಬದುಕ್ತಾ ಇರೋದು ಒಂದ್ ಬದುಕ. ಅಣ್ಣನ್ ಬಿಟ್ಟು ಬದುಕೋದಿಕ್ಕೆ ನನ್ ಕೈಲಂತೂ ಸಾಧ್ಯನೇ ಇಲ್ಲ. ಇವ್ರಂತೂ ಯಾವುದೇ ಕಾರಣಕ್ಕೂ ನನ್ನ ಬಿಡುಗಡೆ ಮಾಡೋ ತರ ಕಾಣಿಸ್ತಿಲ್ಲ. ಇವಳು ಹೇಳ್ತಾ ಇರೋ ಫ್ರೆಂಡ್ ಯಾರು, ಅವಳಿಗೆ ನಾನ್ ಯಾಕೆ ಬೇಕು, ಅವಳು ನನ್ನ ಏನ್ ಮಾಡ್ತಾಳೆ ನನಗೊಂದು ಅರ್ಥ ಆಗ್ತಿಲ್ಲ. ಏನಿದು ನನ್ ಬದುಕು ಹೀಗಾಗೋಯ್ತಲ್ಲ. ಇದ್ರಿಂದ ಹೊರಗಡೆ ಹೇಗ್ ಬರೋದು, ಏನ್ ಮಾಡೋದು? ಅಲ್ಲಿ ನೋಡಿದ್ರೆ ಅಣ್ಣನ್ ಜೊತೆ ನಂತರನೇ ಬೇರೆ ಯಾರೋ ಇದ್ದಾರೆ. ಅವಳು ಯಾರು? ಅವಳಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಣ್ಣಂಗೆ ನಾನಿರೋದು ಯಾಕೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಉತ್ತರ ಹುಡ್ಕೋದಕ್ಕೆ ನನ್ ಕೈಲಿ ಆಗ್ತಿಲ್ಲ. ಯಾಕೆ ಅಂದ್ರೆ ನನ್ ಕೈಲಿ ಶಕ್ತಿ ಇಲ್ಲ. ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಏನ್ ಮಾತು ಅಂತ ಆಡ್ತೀರಮ್ಮ? ಹೋಗ್ಬರ್ತೀನಿ ಅಂತ ಹೇಳು. ಅದೇನು ಹೋಗ್ತೀನಿ ಅಂತ ಮೇಲ್ಗಡೆ ತಥಾಸ್ತು ದೇವತೆಗಳು ಇರ್ತಾರಂತೆ. ಆಯ್ತು, ಹೋಗ್ಬಿಟ್ ಬರ್ತೀನಿ ಬಿಡು. ಇಲ್ಲ, ಎಲ್ಲಾ ಕಡೆಯಿಂದ ನನ್ನ ಯಾರೋ ಆಕ್ರಮಿಸ್ತಿದ್ದಾರೆ. ನನ್ನ ಕೈ ಕಟ್ಟಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಈ ಮಂತ್ರನ ಕಟ್ಟಾಕೋ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ನಾನು ಯಾರ ಕೈಗೂ ಸಿಗಲ್ಲ. ರೀ, ಸೈಟ್ ಹತ್ರ ಹೋಗ್ತೀನಿ ಅಂತ ಹೋದ್ರಿ ತಾನೆ? ಏನ್ರಿ ಇದು? ನೀನೇ ಕೇಳ್ದಲ್ಲ, 50 ಲಕ್ಷ ರೂಪಾಯಿ ಕ್ಯಾಶ್. ರೀ, ಹೇಗ್ರಿ ಇಷ್ಟೊಂದು ದುಡ್ಡು ತಂದ್ರಿ? ಬ್ಯಾಂಕಿಂದ ತಂದ್ರ, ಅಥವಾ ಯಾರ ಹತ್ರ ಏನಾದ್ರು ಸಾಲ ತಂದ್ರ, ಅಥವಾ ಹೊಸ ಪ್ರಾಜೆಕ್ಟ್ ಅಡ್ವಾನ್ಸ್ ಏನಾದ್ರು ಬಂತ? ಅದ್ಯಾವುದು ಅಲ್ಲ ಮಂತ್ರ. ವೀರಣ್ಣ ಅವ್ರು ಬಂದಿದ್ರು, ಅವರೇ ಈ ದುಡ್ಡು ಕೊಟ್ಟೋದ್ರು. ಬಿಸ್ನೆಸ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಲಾಭ ಬಂದ್ಮೇಲೆ ಬೇಕಾದ್ರೆ ಅವ್ರ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರು. ಅಲ್ಲ, ನಾವು ಲ್ಯಾಂಡ್ ತಗೋತಾ ಇದೀವಿ, ಅದಕ್ಕೆ ದುಡ್ಡಿನ ಸಮಸ್ಯೆ ಇದೆ ಅಂತ ವೀರಣ್ಣವ್ರಿಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಅರ್ಚನಾ ಅವ್ರು ಹೇಳಿದ್ರಂತೆ. ಬಿಸ್ನೆಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು, ಅದಕ್ಕೆ ಕೊಟ್ಟಿದ್ದೀನಿ ಅಂತ ವೀರಣ್ಣ ಅವ್ರು ಹೇಳಿದ್ರು.